ಸಿಸಿಬಿ ಹಾಗೆ ವೈಟ್ ಫೀಲ್ಡ್ ಪೊಲೀಸರಿಂದ ಸಂಪೂರ್ಣವಾಗಿ ಸರ್ಚಿಂಗ್ ನಡೀತಾ ಇದೆ. ಕೆಫೆಯಿಂದ 3 ಕಿಲೋಮೀಟರ್ ವ್ಯಾಪ್ತಿಯ ಪ್ರತಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಪೊಲೀಸರು. ಕುಂದಲಹಳ್ಳಿ ಮುಖ್ಯ ರಸ್ತೆ, ಹೂಡಿ ಮುಖ್ಯ ರಸ್ತೆ, ಎನ್ಟಿಪಿಎಲ್ ರಸ್ತೆ, ಈ 3 ರಸ್ತೆಗಳಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶಂಕಿತನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. 20 ತಂಡಗಳು ಸಿಸಿ ಕ್ಯಾಮೆರಾನ ಚೆಕಿಂಗ್ ಮಾಡ್ತಾ ಇವೆ. ಆರೋಪಿ ಯಾವ ಕಡೆ ಹೋಗಿದ್ದಾನೆ ಅನ್ನೋ ಬಗ್ಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ, ಘಟನೆ ನಡೆದು 48 ಗಂಟೆಗಳಾಗ್ತಾ ಬಂತು, ಆದ್ರೂ ಇದುವರೆಗೂ ಆರೋಪಿಯ ಗುರುತು ಪತ್ತೆಯಾಗಿಲ್ಲ. ಸಿಸಿಟಿವಿಯ ಜಾಡನ್ನ ಯಾವ ರೀತಿ ಪತ್ತೆ ಹಚ್ಚಲಾಗ್ತಾ ಇದೆ ಸಂದೇಶ್? ವಿದ್ಯುಶ್ರೀ, ಈಗಾಗಲೇ ಘಟನೆ ಬಳಿಕ ಆರೋಪಿ ಯಾವ ಕಡೆ ಹೋಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ರು. ಅದಾದ ನಂತರ ಕಂಪ್ಲೀಟ್ ಆಗಿ ಸಿಸಿಟಿವಿ ಮ್ಯಾಪಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ವೈಟ್ ಫೀಲ್ಡ್ ಹಾಗೆ ಸಿಸಿಬಿ ಪೊಲೀಸರಿಂದ ಸುಮಾರು 20 ತಂಡಗಳನ್ನ ರಚನೆ ಮಾಡಿ 850ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಇಬ್ಬರು ಕೂಡ ಮಾಡಿರುವಂತದ್ದು. ಸಿಸಿಬಿ ಅಧಿಕಾರಿಗಳು ಹಾಗೆ ವೈಟ್ ಫೀಲ್ಡ್ ಪೊಲೀಸರು ಇಬ್ಬರಿಂದ ಕೂಡ 850ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಮಾಡಲಾಗಿದೆ. ರಾಮೇಶ್ವರಂ ಕೆಫೆಯಿಂದ ಹೊರಭಾಗಕ್ಕೆ ಯಾವಾಗ ಬರ್ತಾನೋ ಅಲ್ಲಿಯವರೆಗೂ ಕೂಡ ಸಿಸಿಟಿವಿಯಲ್ಲಿ ಈಗಾಗಲೇ ತುಂಬಾ ಕ್ಲಿಯರ್ ವಿಜುವಲ್ಸ್ ಕೂಡ ಈಗಾಗಲೇ ಕ್ಯಾಪ್ಚರ್ ಆಗಿರೋದ್ರಿಂದ ಆ ಒಂದು ವಿಡಿಯೋಸ್ ಅಥವಾ ಫೋಟೇಜ್ ನ ಆಧಾರದ ಮೇಲೆ ಮ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸವನ್ನ, ಅಂದ್ರೆ ಯಾವ ದಿಕ್ಕಿಗೆ ಆತ ಹೋದ ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯಿಂದ ಸುಮಾರು 3 ಕಿಲೋಮೀಟರ್ ದೂರದವರೆಗೂ ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದ್ರು. ಆತ ಬಿಎಂಟಿಸಿ ಬಸ್ ಅನ್ನ ಹತ್ತಿರೋದು ಕೂಡ ಈಗಾಗಲೇ ಕನ್ಫರ್ಮ್ ಆಯ್ತು. ಅದಾದ ನಂತರ ಬಿಎಂಟಿಸಿ ಬಸ್ ನಲ್ಲಿ ಸುಮಾರು 3 ರಿಂದ 4 ಕಿಲೋಮೀಟರ್ ವರೆಗೂ ಹೋಗ್ತಾನೆ. ಅದಾದ ಬಳಿಕ ಎಲ್ಲಿಗೆ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ವೈಟ್ ಫೀಲ್ಡ್ ಕಡೆಗೆ ಆತ ತೆರಳ್ತಾನೆ. ವೈಟ್ ಫೀಲ್ಡ್ ಕಡೆಗೆ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ಬಸ್ ಇಳಿದವನು ಅದಾದ ಬಳಿಕ ಎಲ್ಲಿ ಹೋದ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಲ್ಲೋ ಒಂದು ಕಡೆ ಸಿಸಿಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ವೈಟ್ ಫೀಲ್ಡ್ ಪೊಲೀಸರಾಗಿರ್ಬೋದು ಇಬ್ಬರಿಗೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ರಾಮೇಶ್ವರಂ ಕೆಫೆಯಿಂದ, ಅಂದ್ರೆ ಈ ಕೆಫೆಯ ಬಳಿ ಇರುವಂತಹ ಒಂದು ಬಸ್ ಸ್ಟಾಪ್ ನಿಂದ ಸುಮಾರು 3 ರಿಂದ 4 ಕಿಲೋಮೀಟರ್ ವರೆಗೂ ಬಿಎಂಟಿಸಿ ಬಸ್ ನಲ್ಲಿ ಆತ ಟ್ರಾವೆಲ್ ಮಾಡಿದ್ದಾನೆ ಅನ್ನೋದು ಸಿಸಿಟಿವಿಯಿಂದ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಬಿಎಂಟಿಸಿಯಲ್ಲಿರುವಂತಹ ಒಂದು ವಿಜುವಲ್ಸ್ ಅನ್ನ ಕೂಡ, ಸಿಸಿಟಿವಿ ವಿಜುವಲ್ಸ್ ಅನ್ನ ಕೂಡ ಈಗಾಗಲೇ ತರಿಸಿಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲ ಒಂದ್ ಕಡೆ ರೆಕ್ಕಿ ಮಾಡಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರೀ ಪ್ಲಾನ್ ಅನ್ನ ಮಾಡಿ ಆತ ಈ ಹಿಂದೆನೆ ಈ ರಾಮೇಶ್ವರಂ ಕೆಫೆಯ ಬಳಿ ಬಂದು ಯಾವ ರೀತಿ ನಾನು ಎಸ್ಕೇಪ್ ಆಗಬೇಕು, ಇಲ್ಲಿ ಬಾಂಬ್ ಬಿಟ್ಟ ನಂತರ ಯಾವ ರೀತಿ ನಾನು ಅಪ್ಸ್ಕ್ಯಾಂಡ್ ಆಗಬೇಕು, ಇದೆಲ್ಲದರ ಬಗ್ಗೆ ಕೂಡ ಆತ ಕಂಪ್ಲೀಟ್ ಆದ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅದಾದ ಬಳಿಕ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದು ಈಗ ಪ್ರಾಥಮಿಕ ಹಂತದ ಪರಿಶೀಲನೆ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ವೈಟ್ ಫೀಲ್ಡ್ ಭಾಗದವರೆಗೂ ಕೂಡ ಆತ ಬಿಎಂಟಿಸಿ ಬಸ್ ನಲ್ಲಿ ಹೋಗಿರೋದು ಕನ್ಫರ್ಮ್ ಆಗಿದೆ. ಆದ್ರೆ ಅಲ್ಲಿಂದ ಆತ ಎಲ್ಲಿಗೆ ತೆರಳಿದ ಅನ್ನೋದೇ ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಮೂಡಿಸಿರುವಂತದ್ದು. ಹಾಗಾಗಿ ಈಗ ಸದ್ಯ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ 20 ತಂಡಗಳಿಂದ ಒಟ್ಟು 850ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳಾಗಿದೆ. ಹಾಗಾಗಿ ಮುಂದಿನ ಹಂತವಾಗಿ ಈಗ ವೈಟ್ ಫೀಲ್ಡ್ ಭಾಗದಿಂದ ಆತ ಎಲ್ಲಿಗೆ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಂಗಲ್ ನಲ್ಲಿ ಅಥವಾ ಬೇಸಿಕ್ ಪೊಲೀಸಿಂಗ್ ಅನ್ನ ಮಾಡ್ತಾರೆ. ಸಪೋಸ್ ಏನಾದ್ರೂ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಂದ್ರೆ ಆಗ ಬೇಸಿಕ್ ಪೊಲೀಸಿಂಗ್ ಅನ್ನ ಮಾಡಿ ಆತನ ಒಂದು ಮೂವ್ಮೆಂಟ್ಸ್ ಗಳನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಲಿದ್ದಾರೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.